ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಾಟ್ ಆರ್ ಕಾನ್ಸ್ಟೆಂಟ್ಸ್, ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್, ವಾಟ್ ಆರ್ ಆಪರೇಟರ್ಸ್, ಟೈಪ್ಸ್ ಆಫ್ ಆಪರೇಟರ್ಸ್ ಇನ್ C++ನ ಕಲಿಯೋಣ. ಸೊ ಫಸ್ಟು, ವಾಟ್ ಈಸ್ ಎ ಕಾನ್ಸ್ಟೆಂಟ್? ಕಾನ್ಸ್ಟೆಂಟ್ ಅಂದರೆ ಇದೊಂದು ಫಿಕ್ಸ್ಡ್ ವ್ಯಾಲ್ಯೂ. ಒಂದು ಸಲ ಡಿಕ್ಲೇರ್ ಮಾಡಿದರೆ ಅದನ್ನು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತೀವಲ್ಲ ಆವಾಗ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇದು ವೇರಿಯೇಬಲ್ ಥರ ಅಲ್ಲ. ನಾವು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ರೆ ಲೈಕ್ ಇಂಟ್ ಈಸ್ ಈಕ್ವಲ್ ಟು 10 ಅಂತ ಕೊಟ್ಟರೆ ಮತ್ತೆ ಅದನ್ನು ಮಾಡಿಫೈ ಮಾಡ್ಬೋದು ಇನ್ ಎಕ್ಸಿಕ್ಯೂಷನ್ ಟೈಮ್, ಲೈಕ್ ಈಕ್ವಲ್ ಟು ಬಿ ಅಂತ ಮಾಡ್ಬೋದು. ಬಟ್ ಕಾನ್ಸ್ಟೆಂಟು ಹಂಗಲ್ಲ. ಸೊ ಕಾನ್ಸ್ಟೆಂಟ್ನ ಮಾಡಿಫೈ ಮಾಡೋಕ್ಕಾಗಲ್ಲ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಟೈಮ್ ಆಲ್ಸೋ. ಸೊ ಇನ್ ಕಾನ್ಸ್ಟೆಂಟು ದೇರ್ ಆರ್ ಟೂ ಟೈಪ್ಸು. ಫಸ್ಟ್ ಟೈಪ್ ಬಂದ್ಬಿಟ್ಟು ಲಿಟ್ರಲ್ ಕಾನ್ಸ್ಟೆಂಟು, ಇನ್ನೊಂದು ಡಿಫೈನ್ಡ್ ಆರ್ ಡಿಕ್ಲೇರ್ಡ್ ಕಾನ್ಸ್ಟೆಂಟ್ ಅಂತ. ಲಿಟ್ರಲ್ ಕಾನ್ಸ್ಟೆಂಟ್ ಅಂದರೆ ನಾರ್ಮಲ್ ಆಗಿ ನಾವು ಡಿಕ್ಲೇರ್ ಮಾಡ್ತೀವಲ್ಲ, ಲೈಕ್ ಎ ಇಸ್ ಈಕ್ವಲ್ ಕಾನ್ಸ್ಟ್ ಇಂಟ್ ಎ ಇಸ್ ಈಕ್ವಲ್ ಟು 5, ಕಾನ್ಸ್ಟ್ ಕ್ಯಾರ್ ವಿಚ್ ಈಸ್ ಈಕ್ವಲ್ ಟು ಎ, ಲೈಕ್ ದಟ್. ಸೊ ಅದು ಆ್ಯಕ್ಚುಲಿ ಲಿಟ್ರಲ್ ಕಾನ್ಸ್ಟೆಂಟ್ ಅಂತ. ಅದೇ ಡಿಫೈನ್ಡ್ ಆರ್ ಡಿಕ್ಲೇರ್ಡ್ ಕಾನ್ಸ್ಟೆಂಟ್ಸ್ ಇರ್ತಲ್ಲ, ಸೊ ಲೈಕ್ ಡಿಫೈನ್ ಮಾಡ್ತೀವಿ ನಾವು ಅದನ್ನು ಹ್ಯಾಶ್ ಡಿಫೈನ್ ಮ್ಯಾಕ್ಸಿಮಮ್ ಸೈಜ್ ಅಂತ. ಸೊ ಇದು ಆ್ಯಕ್ಚುಲಿ ಗ್ಲೋಬಲ್ ಸ್ಕೋಪಲ್ಲಿ ನಾವು ಡಿಕ್ಲೇರ್ ಮಾಡ್ತೀವಿ ಡಿಫೈನ್ ಎಲ್ಲ ಕೂಡ. ಸೊ ಯಾವಾಗ ನಾವು ಹ್ಯಾಶ್ ಡಿಫೈನ್ನ ಯೂಸ್ ಮಾಡ್ತೀವಿ, ಸೆಮಿಕಾಲನಿಂದ ಎಂಡ್ ಆಗಲ್ಲ. ಸೊ ನೋ ಸೆಮಿಕಾಲನ್ ಯೂಸ್ ಮಾಡೋಂಗಿಲ್ಲ. ಸೊ ಫಸ್ಟು ಲಿಟ್ರಲ್ ಕಾನ್ಸ್ಟೆಂಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇನ್ ಲಿಟ್ರಲ್ ಕಾನ್ಸ್ಟೆಂಟ್ಸು ದೇರ್ ಆರ್ ಸೆವರಲ್ ಟೈಪ್ಸ್ ಆರ್ ದೇರ್. ಸೊ ಅದರಲ್ಲಿ ಫಸ್ಟ್ ಆ್ಯಕ್ಚುಲಿ ಇಂಟಿಜರ್ ನ್ಯೂಮರಲ್ಸ್ ಅಂತ. ಸೊ ಇಂಟಿಜರ್ ನ್ಯೂಮರಲ್ಸ್ ಅಂದರೆ ಇಲ್ಲಿ ನೋಡಿ ಡೆಸಿಮಲ್ ಇದೆ. ಡೆಸಿಮಲ್ ಅಂದಿದ ತಕ್ಷಣ ಪಾಯಿಂಟ್ ನಂಬರ್ಸ್ ಅಂತ ತಿಳ್ಕೊಬಿಡ್ಬಿಡಿ. ಡೆಸಿಮಲ್ ಅಂದರೆ ನಂಬರ್ ಸಿಸ್ಟಮಲ್ಲಿ ಅದೊಂದು ಸಿಸ್ಟಮ್, ಡೆಸಿಮಲ್ ಸಿಸ್ಟಮ್. ಅಂದರೆ 0 to 9 ನಂಬರ್ಸ್ ಏನಿದೆ, ಸೊ ಅದು ಆ್ಯಕ್ಚುಲಿ ಡೆಸಿಮಲಲ್ಲಿ ಬರ್ತದೆ. ಸೊ ಎಕ್ಸಾಂಪಲ್ 75 ಮೈನಸ್ 273, ನೆಗೆಟಿವ್ 273, ಲೈಕ್ ದಟ್. ಸೊ ಇದು ಆ್ಯಕ್ಚುಲಿ ನಂಬರ್ ಸಿಸ್ಟಮಲ್ಲಿರೋ ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ 75 ಮೈನಸ್ 273 ಇದು ಆ್ಯಕ್ಚುಲಿ ಲಿಟ್ರಲ್ ಕಾನ್ಸ್ಟೆಂಟ್ಸ್. ನಾವು ಈ ರೀತಿ ಡಿಕ್ಲೇರ್ ಮಾಡ್ಬೋದು ಅಂತ. ಮತ್ತು ಆಕ್ಟಲ್. ಸೊ ಆಕ್ಟಲ್ ಅಂದರೆ 0 to 8 ಏನಿದೆ, 0 to 7 ಏನಿದೆ, ಇದು ಆ್ಯಕ್ಚುಲಿ ಆಕ್ಟೇಟ್ ಅಂತ ಕರಿತೀವಿ. ಸೊ ಆಕ್ಟಲ್ ನಂಬರ್ ಸಿಸ್ಟಮ್. ಸೊ ಇದರಲ್ಲಿ ಪ್ರಿಫಿಕ್ಸ್ ಆ್ಯಕ್ಚುಲಿ 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 0113 ಲೈಕ್ ದಟ್. ಇವಾಗ ಎಕ್ಸಾಡೆಸಿಮಲ್. ಸೊ ಡೆಸಿಮಲ್ಗೂ ಎಕ್ಸಾಡೆಸಿಮಲ್ಗೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಡೆಸಿಮಲಲ್ಲಿ 0 to 9 ನಂಬರ್ಸ್ ಇರ್ತದೆ. ಎಕ್ಸಾಡೆಸಿಮಲಲ್ಲಿ ಕೂಡ 0 to 9 ನಂಬರ್ಸ್ ಇರ್ತದೆ. ಮತ್ತು 10 to 15 ಏನಿದೆ ಅದು ಆ್ಯಕ್ಚುಲಿ ಎ ಟು ಎಫ್ ಆಲ್ಫಾಬೆಟ್ಸ್ ಇರ್ತದೆ ಇನ್ ಎಕ್ಸಾಡೆಸಿಮಲ್. ಸೊ ಅದರಿಂದ ನಾವು ಇದರಲ್ಲಿ ಆಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ, 0x4b ಅಂತ ಯೂಸ್ ಮಾಡಿವಿ. ಮತ್ತು ಡಿಫಾಲ್ಟ್ ಆಗಿ ಯಾವಾಗ ನಾವು ಒಂದು ನಂಬರ್ನ ಡಿಕ್ಲೇರ್ ಮಾಡ್ತೀವಿ, ಎ ಇಸ್ ಈಕ್ವಲ್ ಟು 75 ಅಂದರೆ ಅದು ಆ್ಯಕ್ಚುಲಿ 75 ಅನ್ನೋದು ಇಂಟೀಜರ್, ಅದು ಡಿಫಾಲ್ಟ್ ಆಗಿ ಬಂದಿರುತ್ತೆ. ಸೊ ನಮಗೆ ಇಂಟೀಜರ್ ಬೇಡ, ಲೈಕ್ ನಮಗೆ ಅನ್ಸೈನ್ಡ್ ಇಂಟ್ ಅಂದರೆ ಪಾಸಿಟಿವ್ ಸೈನ್ ಇರೋ ನಂಬರೇ ಬೇಕು, ಇಲ್ಲಾಂದರೆ ಅನ್ಸೈನ್ಡ್ ಲಾಂಗ್ ಅಂದರೆ ದೊಡ್ಡ ನಂಬರ್ ಬೇಕು. ಸೊ ಅಂಥ ಟೈಮಲ್ಲಿ ಲಾಸ್ಟ್ ಲಾಸ್ಟ್ ಸಫಿಕ್ಸಲ್ಲಿ ನಾವು ಅದನ್ನು ಹಾಕಬೇಕಾಗುತ್ತೆ. ಲೈಕ್ ಯು ಫಾರ್ ಅನ್ಸೈನ್ಡು, ಎಲ್ ಅಂದರೆ ಲಾಂಗ್ ಅಂತ, ಯು ಎಲ್ ಅಂದರೆ ಅನ್ಸೈನ್ಡ್ ಲಾಂಗ್ ಅಂತ. ಸೊ ಆ ರೀತಿ ನಾವು ಡಿಕ್ಲೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫ್ಲೋಟಿಂಗ್ ಪಾಯಿಂಟ್ ನ್ಯೂಮರಿಕಲ್ಸ್. ಸೊ ವಾಟ್ ಆರ್ ಫ್ಲೋಟಿಂಗ್ ಪಾಯಿಂಟ್ ನ್ಯೂಮರಿಕಲ್ಸ್ ಅಂದರೆ, ಇವಾಗ ಡೆಸಿಮಲ್ ಪಾಯಿಂಟ್ ಬಂದೈತಿ. ಸೊ ಆಗಲೇ ಇರೋದು ನ್ಯೂಮರಿಕಲ್ ಸಿಸ್ಟಮ್, ಅಂದರೆ ನಂಬರ್ ಸಿಸ್ಟಮಲ್ಲಿರೋ ಡೆಸಿಮಲ್ ಬಂದಿದ್ದು. ಇವಾಗ ಆ್ಯಕ್ಚುಲಿ ಫ್ಲೋಟಿಂಗ್ ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಬಂದೈತಿ. ಸೊ ಡೆಸಿಮಲ್ ಪಾಯಿಂಟ್ ವಿತ್ ಎಕ್ಸ್ಪೊನೆಂಟ್, ಇಲ್ಲಾಂದರೆ ಎರಡು ಬರುತ್ತೆ. ಸೊ 3.1459 ಇಟ್ಸ್ ಆಟೋಮೆಟಿಕಲಿ ನಾವು ಹೇಳ್ಬೋದು ಇದು ಆ್ಯಕ್ಚುಲಿ ಒಂದು ಡಬಲ್ ಅಂತ. ಸೊ ಇದು ಆ್ಯಕ್ಚುಲಿ ಡಬಲ್ ಆಗಿ ಡಿಫಾಲ್ಟ್ ಇದೆ. ಸೊ ಇದರಲ್ಲಿ ನಾವು ಬೇಕಾದ್ರೆ ಎಕ್ಸ್ಪೊನೆಂಟ್ನ ಕೂಡ ಆ್ಯಡ್ ಮಾಡ್ಬೋದು. ಲೈಕ್ ಗಿವೆನ್ ಎಕ್ಸಾಂಪಲ್ 6.02 ಎಕ್ಸ್ಪೊನೆನ್ಷಿಯಲ್ ಪವರ್ 223. ಸೊ ಹಿಂಗೆ ಕೂಡ ಯೂಸ್ ಮಾಡ್ಬೋದು. ಯಾವಾಗ ಫ್ಲೋಟಿಂಗ್ ಪಾಯಿಂಟ್ ನ್ಯೂಮರಲ್ಸಲ್ಲಿ ನಾವು ಹಿಂಗೆ ಯೂಸ್ ಮಾಡ್ಬೋದು. ಮತ್ತು ಸಫಿಕ್ಸ್ ಚೇಂಜ್ ದ ಟೈಪ್ ಅಂದರೆ ನಾವು ಆಗಲೇ ತಿಳ್ಕೊಂಡ್ವಲ್ಲ. ಸೊ ಡಿಫಾಲ್ಟಿಗೆ ಒಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂ ನಂಗೆ ಬೇಡ. ಸೊ ಅಂದರೆ ಡೇಟಾ ಟೈಪ್ ಸ್ವಲ್ಪ ಇನ್ಕ್ರೀಸ್ ಮಾಡೋಣ ಅಂತ, ಲೈಕ್ ಡಬಲ್ ಮಾಡ್ಬೋದು. ಡಬಲ್ನ ಲಾಂಗ್ ಡಬಲ್ ಮಾಡ್ಬೋದು, ಲೈಕ್ 3.14159 ಎಲ್ ಅಂತ ಹಾಕಿದ್ರೆ ಲಾಂಗ್ ಡಬಲ್ ಆಗುತ್ತೆ. ಸೊ ಡಬಲ್ ಇದು ಲಾಂಗ್ ಡಬಲ್ ಆಯಿತು. ಸೊ ಹಂಗೆ ಸ್ವಲ್ಪ ಸೈಜ್ನ ಇನ್ಕ್ರೀಸ್ ಮಾಡಬೇಕಾದ್ರೆ ನಾವು ಸಫಿಕ್ಸಲ್ಲಿ ವ್ಯಾಲ್ಯೂಸ್ನ ಹಾಕ್ತೀವಿ. ಸೊ ಫ್ಲೋಟಿಂಗ್ ಪಾಯಿಂಟ್ ನ್ಯೂಮರಲ್ಸ್ ಆದಮೇಲೆ ಕ್ಯಾರೆಕ್ಟರ್ ಆ್ಯಂಡ್ ಸ್ಟ್ರಿಂಗ್ ಲಿಟ್ರಲ್ಸ್ ಅಂತ ಬರ್ತದೆ. ಸೊ ವಿಚ್ ಈಸ್ ವೆರಿ ಸಿಂಪಲ್. ಒಂದು ಕ್ಯಾರೆಕ್ಟರ್ ಲಿಟ್ರಲ್ ಅಂದರೆ ಒಂದು ವ್ಯಾಲ್ಯೂ ಅನ್ನತ್ತೆ, ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅನ್ನೋದು ಒಂದೇ ಒಂದು ಕ್ಯಾರೆಕ್ಟರ್ ವಿತ್ ಕೋಡ್ಸ್ನ ಸ್ಟೋರ್ ಆಗುತ್ತೆ. ಲೈಕ್ ಎ ಬಿ ಸಿ ಒಂದೇ ಕ್ಯಾರೆಕ್ಟರ್ನ ಸ್ಟೋರ್ ಮಾಡ್ಕೊಳ್ಳಿ, ಲೈಕ್ ಸ್ಲ್ಯಾಶನ್ ಅನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಆದಮೇಲೆ ಕಾನ್ಕ್ಯಾಟಿನೇಷನ್ ಅಂದರೆ ಏನೂ ಇಲ್ಲ. ಸೊ ಮರ್ಜಿಂಗ್ ಟು ಸ್ಟ್ರಿಂಗ್ಸ್ ಅಥವಾ
joining two strings is called the concatenation. So hello plus world, which is equal to hello world. So it's actually concatenation, string concatenation. But the string literal ಅಂತ ಬರ್ತದೆ. ಆಗ್ಲೇ ಕ್ಯಾರೆಕ್ಟರ್ ಲಿಟ್ರಲ್ ಅಂದ್ರೆ ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್ ತಗೋಬೇಕು. ಅದೇ ಸ್ಟ್ರಿಂಗ್ ಲಿಟ್ರಲ್ ಅಂದ್ರೆ ಸೊ ಇಟ್ ಈಸ್ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್ ನೋ. ಸೊ hello world ಅನ್ನೋದು ಒಂದು ಸ್ಟ್ರಿಂಗ್. ಸೊ ಇದು ಆಕ್ಚುಲಿ ಡಬಲ್ ಕೋಟ್ಸ್ ಅಲ್ಲಿ ಇರ್ತದೆ. ಸೊ ದಟ್ ಈಸ್ ಆಕ್ಚುಲಿ ಸ್ಟ್ರಿಂಗ್ ಲಿಟ್ರಲ್. ಈ ಒಂದು ಸ್ಟ್ರಿಂಗ್ ನ ಸ್ಟೋರ್ ಮಾಡ್ಕೋದಲ್ಲ, ಸೊ ಅದನ್ನ ಆಕ್ಚುಲಿ ಸ್ಟ್ರಿಂಗ್ ಲಿಟ್ರಲ್ ಅಂತ ಕರಿತೀವಿ. ಮತ್ತೆ ವೈಡ್ ಸ್ಟ್ರಿಂಗ್. ಸೊ ವೈಡ್ ಸ್ಟ್ರಿಂಗ್ ಅಂದ್ರೆ ಅದು ಆಕ್ಚುಲಿ ಬಿಗ್ ಸ್ಟ್ರಿಂಗ್ ಅಂದ್ರೆ ವಿಚ್ ಸ್ಟೋರ್ಸ್ ದ ಬಿಗ್ ಸ್ಟ್ರಿಂಗ್. ದಟ್ಸ್ ಇಟ್. ಅದಾದ್ಮೇಲೆ ನಾವು ಆ, ಸ್ವಲ್ಪ ಕೋರ್ಸ್ಗೆ ಮೀನಿಂಗ್ ಗೊತ್ತಾಗಿರ್ಬೇಕು. ಲೈಕ್ ಸ್ಲ್ಯಾಶ್ ಅಂದರೆ ನ್ಯೂ ಲೈನ್ಗೆ ಯೂಸ್ ಮಾಡ್ತೀವಿ. ಸ್ಲ್ಯಾಶ್ ಟಿ ಅಂದರೆ ಹಾರಿಜಾಂಟಲ್ ಟ್ಯಾಬ್ ಯೂಸ್ ಮಾಡ್ತೀವಿ. ಡಬಲ್ ಸ್ಲ್ಯಾಶ್ ಆದರೆ ಬ್ಯಾಕ್ ಸ್ಲ್ಯಾಶ್ ಯೂಸ್ ಮಾಡ್ತೀವಿ. ಸ್ಲ್ಯಾಶ್ ಡಬಲ್ ಕೋರ್ಸ್ಗೆ ಯೂಸ್ ಮಾಡ್ತೀವಿ. ತ್ರೀ ಡಾಟ್ಸ್ನ ಮೋರ್ಗೆ ಯೂಸ್ ಮಾಡ್ತೀವಿ. ಲೈಕ್ ದಟ್. ಸೊ ಇದು ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಇವಾಗ ಕೋಡ್ ಬರೀತಿರ್ತೀವಿ, ಸೊ ಇದನ್ನೆಲ್ಲ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇದಾದಮೇಲೆ ಬೂಲಿಯನ್ ಲಿಟ್ರಲ್ಸ್. ಸೊ ಬೂಲಿಯನ್ ಅಂದ ತಕ್ಷಣ ನಮ್ಗೆ ಏನು ಬರುತ್ತೆ? ಟ್ರೂ ಅಥವಾ ಫಾಲ್ಸು, ಇವೆರಡೇ ವ್ಯಾಲ್ಯೂಸ್ ಇರುತ್ತೆ ಬೂಲಿಯನಲ್ಲಿ. ಸೊ ಟೈಪ್ ಆ್ಯಕ್ಚುಲಿ ಏನು? ಡೇಟಾ ಟೈಪು ಬೂಲಿಯನ್ನೇ. ನೆಕ್ಸ್ಟ್ ಬಂದ್ಬಿಟ್ಟು ಡಿಫೈನ್ಡ್ ಕಾನ್ಸ್ಟೆಂಟ್. ನಾವು ಆಗ್ಲೇ ನೋಡಿದ್ವಿ ಡಿಫೈನ್ಡ್ ಅಂತ. ಸೊ ವಿಚ್ ಇಸ್ ದ ಒನ್ ಆಫ್ ದ ಪಾರ್ಟ್ ಇನ್ ಡಿಕ್ಲೇರ್ ಆ್ಯಂಡ್ ಡಿಫೈನ್ ಕಾನ್ಸ್ಟೆಂಟ್ಸ್. ಸೊ ಕಾನ್ಸ್ಟೆಂಟಲ್ಲಿ ಒಂದು ಟೈಪ್ ಅಲ್ಲ ಇದು ಡಿಫೈನು. ಸೊ ಇದು ಆ್ಯಕ್ಚುಲಿ ಗ್ಲೋಬಲ್ ಸ್ಕೋಪಲ್ಲೇ ಡಿಕ್ಲೇರ್ ಮಾಡ್ತೀವಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡಿ. ಸೊ ಡಿಫೈನ್ ಪೈ 3.14159. ಸೊ ಯಾವಾಗ ಪೈ ಅನ್ನೋದು ಪ್ರೋಗ್ರಾಮಲ್ಲಿ ಅಪಿಯರ್ ಆಗುತ್ತೆ, ಆ ಪೈ ಬದಲಾಗಿ 3.14159 ಅನ್ನೋದು ರೀಪ್ಲೇಸ್ ಆಗುತ್ತೆ ಯಾವಾಗ ಪ್ರೋಗ್ರಾಮ್ ಟೈಮಲ್ಲಿ, ಎಕ್ಸಿಕ್ಯೂಷನ್ ಟೈಮಲ್ಲಿ. ಲೈಕ್ ಮತ್ತೆ ಡಿಕ್ಲೇರ್ಡ್ ಕಾನ್ಸ್ಟೆಂಟ್ ವಿತ್ ಕಾನ್ಸ್ಟ್. ಸೊ ಆಗಲೇ ನೋಡಿದ್ವಿ ಕಾನ್ಸ್ಟ್ ಅಂತ ಒಂದು ಕೀವರ್ಡ್ ಯೂಸ್ ಮಾಡಿ ನಾವು ಕಾನ್ಸ್ಟೆಂಟ್ನ ಡಿಕ್ಲೇರ್ ಮಾಡಿದ್ವಿ. ಸೊ ಕಾನ್ಸ್ಟ್ ಇಂಟ್ ಎ ವಿಚ್ ಈಸ್ ಈಕ್ವಲ್ ಟು ಸಮಥಿಂಗ್, ಕಾನ್ಸ್ಟ್ ಟ್ಯಾಬ್ ವಿಚ್ ಈಸ್ ಈಕ್ವಲ್ ಟು /t. ಆ ರೀತಿ ನಾವು ಡಿಕ್ಲೇರ್ ಮಾಡ್ತೀವಿ. ಇದು ಆ್ಯಕ್ಚುಲಿ ಕಾನ್ಸ್ಟೆಂಟ್ನ ಯೂಸ್ ಮಾಡಿ ಕಾನ್ಸ್ಟ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ಕೊಂಡು ಡಿಕ್ಲೇರ್ ಮಾಡೋ ವೇ. ಕಾನ್ಸ್ಟೆಂಟ್ ಟೈಪ್ಸ್ ಕಲಿತವಲ್ಲ, ಸೊ ಅದಕ್ಕೊಂದು ಎಕ್ಸಾಂಪಲ್ ಕೋಡ್ನ ಬರೆಯೋಣ. ಸೊ ಫಸ್ಟ್ ಆಶ್ ಇನ್ಕ್ಲೂಡ್ input output string hash include string using namespace std. ಸೊ stream input outputಗೆ ಸ್ಟ್ರಿಂಗ್ ಆ್ಯಕ್ಚುಲಿ ಸ್ಟ್ರಿಂಗ್ಸ್ ಯೂಸ್ ಮಾಡ್ತೀವಿ. ಸೊ ಅದರಿಂದ ಸ್ಟ್ರಿಂಗ್ ಯೂಸ್ ಮಾಡಿ ನೇಮ್ ಸ್ಪೇಸ್ std ವಿಚ್ ಹ್ಯಾಡ್ಸ್ ದ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ನ ಆ್ಯಡ್ ಮಾಡುತ್ತೆ. ಆ್ಯಶ್ ಡಿಫೈನ್ ಮಾಡ್ತಿದ್ವಿ ಒಂದು ಗ್ರೀಟಿಂಗ್ನ. ಸೊ ಗ್ರೀಟಿಂಗ್ ಆ್ಯಕ್ಚುಲಿ ವೆಲ್ಕಮ್ ಅಂತ ಕೊಡ್ತೀನಿ, ವೆಲ್ಕಮ್. ಸೊ ಸೆಮಿಕಾಲನಿಂದ ಹೆಂಡ್ ಆಗಬಾರ್ದು ಆ್ಯಕ್ಚುಲಿ ಡಿಫೈನ್ ಅನ್ನೋದು. ಸೊ ನೋ ಸೆಮಿಕಾಲನ್. ಅದಾದಮೇಲೆ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ. ಇನ್ ದ ಬಾಡಿ ಆಫ್ ಮೇನು ನಾನು ಮಾಡಬೇಕು ಕಾನ್ಸ್ಟ್ ಡಬಲಲ್ಲಿ ಪೈ ವ್ಯಾಲ್ಯೂನ ಡಿಕ್ಲೇರ್ ಮಾಡೋಣ ವಿಚ್ ಈಸ್ ಈಕ್ವಲ್ ಟು 3.142. ಇದಾದಮೇಲೆ ಇದು ಆ್ಯಕ್ಚುಲಿ ಏನು? ಇದು ಆ್ಯಕ್ಚುಲಿ ಕಾನ್ಸ್ಟೆಂಟ್ ನೋ. ಸೊ ಕಾನ್ಸ್ಟೆಂಟ್ನ ಡಿಕ್ಲೇರ್ ಮಾಡೋದು. ಸೊ ಡಿಕ್ಲೇರ್ಡ್ ಕಾನ್ಸ್ಟೆಂಟ್ನ ಡಿಕ್ಲೇರ್ ಮಾಡಿದ್ವಿ. ಸೊ ಆಫ್ಟರ್ ಡಿಕ್ಲೇರಿಂಗ್ ಕಾನ್ಸ್ಟೆಂಟ್ ನಾವೇನು ಡಿಕ್ಲೇರ್ ಮಾಡಬೇಕು? ಲಿಟ್ರಲ್ನ ಡಿಕ್ಲೇರ್ ಮಾಡಬೇಕು. ಸೊ ಲಿಟ್ರಲ್ ಕಾನ್ಸ್ಟೆಂಟ್ನ ಡಿಕ್ಲೇರ್ ಮಾಡಬೇಕು. ಕಾನ್ಸ್ಟೆಂಟ್ನ ಡಿಕ್ಲೇರ್ ಮಾಡಬೇಕು. ಯಾವ ರೀತಿ ಡಿಕ್ಲೇರ್ ಮಾಡ್ತೀವಿ? ಲೈಕ್ ಇಂಟ್ ಇಯರ್ ವಿಚ್ ಈಸ್ ಈಕ್ವಲ್ ಟು 2025. ಅದಾದಮೇಲೆ ಫ್ಲೋಟ್ ಕ್ಯಾರೆಕ್ಟರಲ್ಲಿ ನ್ಯೂ ಲೈನ್ ಅಂತ ಕೊಡೋಣ ವಿಚ್ ಈಸ್ ಈಕ್ವಲ್ ಟು /n. ಸೊ /n ಏನಕ್ಕೆ ಯೂಸ್ ಮಾಡಿ? ನ್ಯೂ ಹೊಸ ಲೈನ್ಗೆ ಹೋಗ್ಬೇಕಾದ್ರೆ ನಾವು /n ಯೂಸ್ ಮಾಡ್ತೀವಲ್ಲ. ಸೊ ಇಲ್ಲಿ ನ್ಯೂ ಲೈನ್ ಈಸ್ ಈಕ್ವಲ್ ಟು /n ಅಂತ ಸ್ಟೋರ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ಟ್ರಿಂಗ್ಗೆ ಒಂದು ಮೆಸೇಜ್ನ ಸ್ಟೋರ್ ಮಾಡ್ಕೊಳ್ಳೋಣ. ಅದೇನಪ್ಪ ಅಂದರೆ ಗ್ರೀಟಿಂಗ್.
ಏನಿಲ್ಲಿ ಡಿಕ್ಲೇರ್ ಮಾಡಿದ್ದೀವಿ ಮೇಲೆ ಗ್ಲೋಬಲ್ ಸ್ಕೋಪಲ್ಲಿ. ಸೊ ಆ ಗ್ರೀಟಿಂಗ್ನ ಇಲ್ಲಿ ಸ್ಟೋರ್ ಮಾಡ್ಕೋತಿದ್ದೀವಿ. ಅದಾದಮೇಲೆ ಪ್ರಿಂಟ್ ಮಾಡೋಣ ಇದನ್ನು. ಸಿ ಔಟ್ ಫಸ್ಟು ಮೆಸೇಜ್ ಮತ್ತು ನ್ಯೂ ಲೈನ್ ಮತ್ತು ಇನ್ನೊಂದು ಸಿ ಔಟ್. ಇವಾಗ ಮೆಸೇಜ್ ಪ್ರಿಂಟ್ ಮಾಡಿದ್ವಿ, ಇವಾಗ ಇಯರ್ ಪ್ರಿಂಟ್ ಮಾಡೋಣ. ಇಯರ್ ನ್ಯೂ ಲೈನ್. ಇವಾಗ ಲಾಸ್ಟಲ್ಲಿ ಪೈ ವ್ಯಾಲ್ಯೂ ಪ್ರಿಂಟ್ ಮಾಡೋಣ. ಸೊ ಪೈ ವ್ಯಾಲ್ಯೂ ಈಕ್ವಲ್ ಟು ಏನು ಆ್ಯಕ್ಚುಲಿ ಪೈ, ರೈಟ್? ಪೈ ಪ್ರಿಂಟ್ ಆಗುತ್ತೆ ಮತ್ತು ಲಾಸ್ಟಲ್ಲಿ ರಿಟರ್ನ್ 0. ಎಸ್. ಕಂಟ್ರೋಲ್ ಎಸ್. compile and run. New line which is equal to /n ಎಸ್. ಇವಾಗ ಬಂತು. ಸೊ ಫಸ್ಟು ವೆಲ್ಕಮ್, ಯಾಕಂದರೆ ಇದು ಗ್ರೀಟಿಂಗಲ್ಲಿ ವೆಲ್ಕಮ್ ಐತೆ. ಸೊ ವೆಲ್ಕಮ್ ಆಯಿತು. ಮತ್ತು ಹೀಗೇನ ಪ್ರಿಂಟ್ ಮಾಡಿದ್ವಿ 2025 ಕೊಟ್ಟಿದ್ದೀವಿ. ಸೊ 2025 ಪೈ ವ್ಯಾಲ್ಯೂಸ್ 3.142. ಸೊ ಲೈಕ್ ದಿಸ್, ಈ ರೀತಿ ನಾವು ಲಿಟ್ರಲ್ಸ್, ಕಾನ್ಸ್ಟೆಂಟ್ ಲಿಟ್ರಲ್ಸ್ನ ಯೂಸ್ ಮಾಡ್ತೀವಿ. ಓಕೆ. ಸೊ ಇದಾದಮೇಲೆ ಆಪ್ರೇಟರ್ಸ್ ಬರ್ತದೆ. ಸೊ ವಾಟ್ ಆರ್ ಆಪ್ರೇಟರ್ಸ್? ಸೊ ಆಪ್ರೇಟರ್ಸ್ ಅಂದರೆ ಸಿಂಬಲ್ಸು. ಆ ಸಿಂಬಲ್ಸ್ ಏನು ಮಾಡುತ್ತೆ ಗೊತ್ತಾ? C++ ಕಂಪೈಲರ್ ಇರುತ್ತಲ್ಲ, ಸೊ ಅದಕ್ಕೆ ಕೇಳುತ್ತೆ ಈ ಆಪ್ರೇಷನ್ ಮಾಡು, ಪ್ಲಸ್ ಆಗಿದ್ರೆ ಅಡಿಷನ್ ಆಪ್ರೇಷನ್ ಮಾಡು, ಮೈನಸ್ ಆಗಿದ್ರೆ ಸಬ್ಸ್ಟ್ರಾಕ್ಷನ್ ಮಾಡು ಅಂತ. ಸೊ C++ ಕಂಪೈಲರ್ಗೆ ಈ ಆಪ್ರೇಟರ್ ಅನ್ನೋದು ಹೇಳುತ್ತೆ. ಸೊ ಆಪ್ರೇಟರ್ಸ್ ಆರ್ ದ ಸಿಂಬಲ್ಸ್ ದಟ್ ಟೆಲ್ C++ ಹೌ ಟು ಮ್ಯಾನಿಪುಲೇಟ್ ವ್ಯಾಲ್ಯೂಸ್ ಲೈಕ್ ವೇರಿಯಬಲ್ಲು, ಕಾನ್ಸ್ಟೆಂಟು, ಎಕ್ಸ್ಪ್ರೆಷನ್ಸು. ಓಕೆನಾ? ಸೊ ಈ ಆಪ್ರೇಟರ್ಸಲ್ಲಿ ಟೋಟಲ್ಲು 13 ಟೈಪ್ಸ್ ಐತೆ. ಸೊ ಫಸ್ಟ್ ಬಂದ್ಬಿಟ್ಟು ಅಸೈನ್ಮೆಂಟ್ ಆಪರೇಟರ್ ಅಂದರೆ ಅಂತ. ಸೊ ಸಿಂಬಲ್ ಬಂದ್ಬಿಟ್ಟು ಈಕ್ವಲ್. ಈ ಅಸೈನ್ಮೆಂಟ್ ಆಪರೇಟರ್ ಅಂದರೆ ಲೆಫ್ಟ್ ವ್ಯಾಲ್ಯೂ, ರೈಟ್ ವ್ಯಾಲ್ಯೂ ಏನಿರುತ್ತೆ ಅದು ಬಂದು ಲೆಫ್ಟ್ ವ್ಯಾಲ್ಯೂಯಲ್ಲಿ ಸ್ಟೋರ್ ಆಗುತ್ತೆ. ಲೈಕ್ A = 5 ಅಂದಾಗ 5 ಅನ್ನೋ ವ್ಯಾಲ್ಯೂ ಎ ಅಲ್ಲಿ ಸ್ಟೋರ್ ಆಗಿರುತ್ತೆ ಹೊತ್ತು ಎ ವ್ಯಾಲ್ಯೂ 5 ಅಲ್ಲಿ ಸ್ಟೋರ್ ಆಗಲ್ಲ. ಸೊ ಅದು ಆ್ಯಕ್ಚುಲಿ ಅಸೈನ್ಮೆಂಟ್ ಆಪರೇಟರ್ ಅಂದರೆ. ಸೊ 5 ವ್ಯಾಲ್ಯೂ ಸ್ಟೋರ್ಡ್ ಇನ್ ಎ. ಸೊ ದಿಸ್ ಈಸ್ ಅಸೈನ್ಮೆಂಟ್ ಆಪರೇಟರ್ ವಿಚ್ ಈಸ್ ಈಕ್ವಲ್. ಲೈಕ್ ಇಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. A = B = C ಅಲ್ಲ, 5 ವ್ಯಾಲ್ಯೂ C ಅಲ್ಲಿ ಸ್ಟೋರ್ ಆಗುತ್ತೆ, C ವ್ಯಾಲ್ಯೂ B ಅಲ್ಲಿ ಸ್ಟೋರ್ ಆಗುತ್ತೆ, B ವ್ಯಾಲ್ಯೂ A ಅಲ್ಲಿ ಸ್ಟೋರ್ ಆಗುತ್ತೆ. ಸೊ A = 5, B = 5, C also = 5. ಲೈಕ್ ದಿಸ್. ಲೈಕ್ ಇಂಡ್ A, B ತೊಗೊಂಡಿದ್ವಿ. ಸೊ A = 10 ಅಂತ ಡಿಕ್ಲೇರ್ ಮಾಡಿದ್ವಿ, ಮತ್ತು B = A ಅಂದರೆ B = 10 ಆಯಿತು. ಇವಾಗ ಮತ್ತೆ ಎನ ರೀಡಿಫೈನ್ ಮಾಡಿದ್ವಿ 3ಗೆ. ಸೊ A = 3 ಅಂತ. ಸೊ B = 10 ಇದೆ, ಬಟ್ A = 3 ಆಯಿತು. ಸೊ ಹಿಂಗೆ ಕೂಡ ನಾವು ಯೂಸ್ ಮಾಡ್ಬೋದು ಲೈಕ್ ಅಸೈನ್ಮೆಂಟ್ ಆಪರೇಟರ್. ಸೆಕೆಂಡ್ ಬಂದ್ಬಿಟ್ಟು ಅರ್ಥಮೆಟಿಕ್ ಆಪರೇಟರ್ಸ್. ಸೊ ನಾನು ನಾರ್ಮಲ್ ಆಗಿ ಗೊತ್ತು ವಾಟ್ ಆರ್ ಅರ್ಥಮೆಟಿಕ್ ಆಪರೇಟರ್ಸ್: ಪ್ಲಸ್ಸು, ಮೈನಸ್ಸು, ಡಿವಿಷನ್, ಮಾಡ್ಯುಲಸ್ಸು, ಸ್ಟಾರ್, ಮಲ್ಟಿಪ್ಲಿಕೇಶನ್. ಸೊ ಈ 5 ಆಪರೇಟರ್ಸ್ ಇದೆ ಅರ್ಥಮೆಟಿಕ್ ಆಪರೇಟರ್ಸಲ್ಲಿ. ಸೊ ಪ್ಲಸ್ ಫಾರ್ ಅಡಿಷನ್ನು 5 + 2 = 7, ಮೈನಸ್ ಸಬ್ಸ್ಟ್ರಾಕ್ಷನ್ 5 - 2 = 3, ಮಲ್ಟಿಪ್ಲಿಕೇಶನ್ ಸ್ಟಾರ್ 5 * 2 = 10, /4 / 2 = 2, ಮಾಡ್ಯುಲಸ್ 3 ಮಾಡ್ಯುಲಸ್ ಆಫ್ 10 = 3. ಸೊ ಮಾಡ್ಯುಲಸ್ ಅಂದರೆ ಇದೇನು ಕೊಡುತ್ತಪ್ಪ ಅಂದರೆ ಜಸ್ಟ್ ರಿಮೈಂಡರ್ನ ಕೊಡುತ್ತೆ. ಮಾಡ್ಯುಲಸ್ ರಿಮೈಂಡರ್ ಕೊಡುತ್ತೆ. 3 ಮಾಡ್ಯುಲಸ್ ಆಫ್ 10 ಅಂದರೆ 3ನೇ ರಿಮೈಂಡರ್. ಸೊ ಅದಕ್ಕೆ ರಿಮೈಂಡರ್ನ ಕೊಡುತ್ತೆ. ನೆಕ್ಸ್ಟ್ ಆ್ಯಕ್ಚುಲಿ ಕಾಂಪೌಂಡ್ ಅಸೈನ್ಮೆಂಟ್ ಅಂತ. ಸೊ ಕಾಂಪೌಂಡ್ ಅಸೈನ್ಮೆಂಟ್ ಅಂದರೆ ಪ್ಲಸ್ =, ಮೈನಸ್ =, ಸ್ಟಾರ್ =, ಸ್ಲ್ಯಾಶ್ =, ಮಾಡ್ಯುಲಸ್ =, ಪ್ಲಸ್ = ಲೈಕ್ A + Y ಅಂದರೆ ಏನಾಗುತ್ತೆ, A = A + Y ಅಂತ.
ಇಲ್ಲಿ ಸಿಂಟ್ಯಾಕ್ಸ್ ನೋಡಿ ಎಕ್ಸ್ ಪ್ಲಸ್ ಈಸ್ ಈಕ್ವಲ್ ಟು ವೈ ಐತಲ್ಲ, ಸೊ ಅದಕ್ಕೆ ಮೀನಿಂಗು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ. ಎಕ್ಸ್ ಮಾಡ್ಲಸ್ ಈಸ್ ಈಕ್ವಲ್ ಟು ವೈ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮಾಡ್ಲಸ್ ವೈ ಅಂತ. ಸೊ ಲೈಕ್ ದಿಸ್ ಕಾಂಪೌಂಡ್ ಅಸೈನ್ಮೆಂಟ್ ಅಂದರೆ ಇವಾಗ ಎಕ್ಸಾಂಪಲ್ಲು ಎ ಈಸ್ ಈಕ್ವಲ್ ಟು 3 ತೊಗೊಂಡಿದ್ವಿ. ಸೊ ಎ ಪ್ಲಸ್ ಈಕ್ವಲ್ ಟು 2 ಅಂದರೆ ಎ ಈಸ್ ಈಕ್ವಲ್ ಟು ಎ ಪ್ಲಸ್ 2 ಅಂತ. ಸೊ ಇಲ್ಲಿ ಎ ವ್ಯಾಲ್ಯೂ ಎಷ್ಟು 3, 3 ಪ್ಲಸ್ 2 5. ಸೊ ಆ 5 ಅನ್ನೋದು ಎ ಅಲ್ಲಿ ಸ್ಟೋರ್ ಆಗುತ್ತೆ. ಮತ್ತು ಎ ಸ್ಟಾರ್ ಈಕ್ವಲ್ ಟು 4. ಸೊ ಇಲ್ಲಿ ಆ್ಯಕ್ಚುಲಿ ಎ ವ್ಯಾಲ್ಯೂ 5 ಆಗಿದೆ. ಸೊ 5 ಇಂಟು 4 ಅಂದರೆ ದಟ್ ಈಸ್ 20. ಸೊ ಎ ಅಲ್ಲಿ ಮತ್ತೆ 20 ಅನ್ನೋದು ಸ್ಟೋರ್ ಆಗುತ್ತೆ. ಇದು ಆ್ಯಕ್ಚುಲಿ ಕಾಂಪೌಂಡ್ ಅಸೈನ್ಮೆಂಟ್ ಆಪರೇಟರ್ಸ್. ಇವಾಗ ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ಆಪರೇಟರ್ಸ್. ಸೊ ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ಆಪರೇಟರ್ಸಲ್ಲಿ ಪ್ರಿಫಿಕ್ಸು ಮತ್ತು ಪೋಸ್ಟ್ ಫಿಕ್ಸ್ ಅಂದರೆ 2 ಟೈಪ್ ಬರುತ್ತೆ. ಸೊ ಪ್ರಿಫಿಕ್ಸ್ ಅಂದರೆ ಫಸ್ಟಲ್ಲಿ ಇಂಕ್ರಿಮೆಂಟ್ ಆಗೋದು, ಪೋಸ್ಟ್ ಫಿಕ್ಸ್ ಆದರೆ ಲಾಸ್ಟಲ್ಲಿ. ಲೈಕ್ ಪ್ಲಸ್ ಪ್ಲಸ್ ಎಕ್ಸ್ ಆರ್ ಮೈನಸ್ ಮೈನಸ್ ಎಕ್ಸ್, ಎಕ್ಸ್ ಪ್ಲಸ್ ಪ್ಲಸ್ ಎಕ್ಸ್ ಮೈನಸ್ ಮೈನಸ್. ಸೊ ಇವಾಗ ಎಕ್ಸಾಂಪಲು ಬಿ ಈಕ್ವಲ್ ಟು 3 ತೊಗೊಂಡಿದ್ದೀವಿ. ಸೊ ಎ ಈಕ್ವಲ್ ಟು ಪ್ಲಸ್ ಪ್ಲಸ್ ಬಿ ಅಂತ ಆಗುತ್ತೆ. ಸೊ ಇವಾಗ ಪ್ಲಸ್ ಪ್ಲಸ್ ಬಿ ಏನಕ್ಕೆ ಪ್ಲಸ್ ಫಸ್ಟಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಫಸ್ಟು ವ್ಯಾಲ್ಯೂನ ಚೇಂಜ್ ಮಾಡಿ ಮತ್ತೆ ಯೂಸ್ ಮಾಡ್ತೀವಿ. ಅದೇ ಲಾಸ್ಟಲ್ಲಿ ಪೋಸ್ಟ್ ಫಿಕ್ಸಲ್ಲಿ ಬಂದರೆ ಒಂದೇ ಸಲ ಆಫ್ಟರ್ ಯೂಸ್. ಮತ್ತು ಬಿ ವ್ಯಾಲ್ಯೂ ಆ್ಯಕ್ಚುಲಿ 3 ಇದೆ. ಸೊ ಫಸ್ಟು ಪ್ಲಸ್ ಅಂದಾಗ 4 ಆಗ್ತದೆ. ಸೊ ಆ 4 ಏನಿದೆ ಅದು ಆ್ಯಕ್ಚುಲಿ ಎ ಅಲ್ಲಿ ಸ್ಟೋರ್ ಆಗುತ್ತೆ, ದೆನ್ ವಿ ಕ್ಯಾನ್ ಯೂಸ್. ಸೊ ಇವಾಗ ಬಿ ಇಸ್ ಈಕ್ವಲ್ ಟು 3 ತೊಗೊಂಡಿದ್ವಿ. ಸೊ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಪ್ಲಸ್. ಸೊ ಇವಾಗ ಏನಾಗುತ್ತೆ 3 ಪ್ಲಸ್ ಪ್ಲಸ್ ಅಂದಾಗ 4 ಆಗುತ್ತದೆ ಅಷ್ಟೇ. ಬಿ ಇಸ್ ಈಕ್ವಲ್ ಟು 4. ಫಸ್ಟ್ 3 ಇರುತ್ತೆ ಮತ್ತು 4 ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ 3 ಇರೋದು ಕೂಡ 4 ಸೇಮ್ ಟು ಸೇಮೇ, ಬಟ್ ಇದು ಪ್ರಿಫಿಕ್ಸು ಮತ್ತು ಪೋಸ್ಟ್ ಫಿಕ್ಸ್ ಯೂಸ್ ಮಾಡ್ತೀವಿ ಅಷ್ಟೇ. ಇವಾಗ ರಿಲೇಷನಲ್ ಆರ್ ಈಕ್ವಾಲಿಟಿ ಅಥವಾ ಇದನ್ನು ಕಂಪ್ಯಾರಿಸನ್ ಆಪರೇಟರ್ಸ್ ಅಂತಲೂ ಕರಿಬೋದು. ಸೊ ಇದ್ರಲ್ಲಿ ಈ ಆಪರೇಟರ್ಸ್ನ ಯೂಸ್ ಮಾಡಿದ್ರೆ ರಿಸಲ್ಟು ಬರೀ ಟ್ರೂ ಅಥವಾ ಫಾಲ್ಸ್ ಎರಡೇ ಬರ್ತದೆ. ಲೈಕ್ ಈಕ್ವಲ್ ಅಂದರೆ ಈಕ್ವಲ್ ಆಯ್ತಾ ಇಲ್ಲ ಅಂತ, ನಾಟ್ ಈಕ್ವಲ್, ಗ್ರೇಟರ್ ದೆನ, ಲೆಸ್ಸರ್ ದೆನ, ಗ್ರೇಟರ್ ದೆನ್ ಈಕ್ವಲ್, ಲೆಸ್ಸರ್ ದೆನ್ ಈಕ್ವಲ್ ಅಂತ ಚೆಕ್ ಮಾಡ್ತೀವಲ್ಲ. ಸೊ ಅವಾಗ ಆನ್ಸರ್ ಒಂದೇ ಬರ್ತಿದೆ, ಐದರ್ ಟ್ರೂ ಆಗಿರ್ಬೋದು ಇಲ್ಲಾಂದರೆ ಫಾಲ್ಸ್ ಆಗಿರ್ಬೋದು, ಎರಡರಲ್ಲಿ ಒಂದೇ ಆನ್ಸರ್ ಬರುತ್ತೆ. ಸೊ 7 = 5 ಇದು ಆ್ಯಕ್ಚುಲಿ ಫಾಲ್ಸು. 5 is greater than 4, ಎಸ್ ಇದು ಟ್ರೂ. ಎ ಸ್ಟಾರ್ ಬಿ ಅನ್ನೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ, ಡಿಪೆಂಡ್ಸ್ ಅಪಾನ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ. ಮತ್ತು ಏನಪ್ಪ ಅಂದರೆ ಈಕ್ವಲ್ ಅಂದರೆ ಅಸೈನ್ಮೆಂಟ್ ಆಪ್ರೇಟರ್. ಈಕ್ವಲ್ ಅಂದರೆ ಅದು ಆ್ಯಕ್ಚುಲಿ ಕಂಪ್ಯಾರಿಸನ್ ಆಪ್ರೇಟರ್. ಇದು ಆ್ಯಕ್ಚುಲಿ ನೆನಪಿಕೋಬೇಕು. ಈಕ್ವಲ್ಗೂ ಡಿಫ್ರೆನ್ಸ್ ಇದೆ. ಈಕ್ವಲ್ ಮೀನ್ಸ್ ಅಸೈನ್ಮೆಂಟ್, ಈಕ್ವಲ್ ಅಂದರೆ ಅದು ಆ್ಯಕ್ಚುಲಿ ಕಂಪ್ಯಾರಿಸನ್ ಆಪ್ರೇಟರ್. ಆಫ್ಟರ್ ದಟ್ ಆಪ್ರೇಟರ್ಸ್ ಇವಾಗ ಲಾಜಿಕಲ್ ಆಪ್ರೇಟರ್ಸ್. ಸೊ ಲಾಜಿಕಲ್ ಆಪ್ರೇಟರ್ಸಲ್ಲಿ ಲಾಜಿಕಲ್ ನಾಟ್, ಲಾಜಿಕಲ್ ಆ್ಯಂಡ್, ಲಾಜಿಕಲ್ ಆರ್ ಅಂದರೆ 3 ಆಪ್ರೇಟರ್ಸ್ ಇದೆ. ಸೊ ನಾಟ್ ಅಂದರೆ ನಾಟ್ ಆಪ್ರೇಟರ್ ಅಂದರೆ 0 ಇರೋದು, 1 ಐ ಮೀನ್ ನಾಟ್ ಮೀನ್ಸ್ ನಾಟ್ ಈಕ್ವಲ್ ಅಂತ ನಾಟ್ ಆಪ್ರೇಟರ್. ಲೈಕ್ ಹೆಂಗಂದರೆ ಇವಾಗ ಟ್ರೂ ಫಾಲ್ಸ್, ಇವಾಗ ಟ್ರೂ ಇದ್ದರೆ ಅದು ಫಾಲ್ಸ್ ಆಗುತ್ತೆ, ಫಾಲ್ಸ್ ಇದ್ದರೆ ಟ್ರೂ ಆಗುತ್ತೆ. ಅದೇ ಆ್ಯಂಡ್ ಆದರೆ ಟ್ರೂ ಇದ್ದರೆ ಟ್ರೂ ಆಗುತ್ತೆ, ಟ್ರೂ ಫಾಲ್ಸ್ ಇದ್ದರೆ ಫಾಲ್ಸ್ ಆಗುತ್ತೆ. ಬಟ್ ಆರ್ ಆದರೆ ಟ್ರೂ ಫಾಲ್ಸ್ ಇದ್ದರೂ ಟ್ರೂನೇ ಆಗುತ್ತೆ, ಟ್ರೂ ಇದ್ದರೂ ಟ್ರೂನೇ ಆಗುತ್ತೆ. ಜಸ್ಟ್ ಫಾಲ್ಸ್ ಇದ್ರೆ ಮಾತ್ರ ಅದು ಫಾಲ್ಸ್ ಆಗುತ್ತೆ. ಆ್ಯಂಡ್ ಕೂಡ ಅಷ್ಟೇ ಫಾಲ್ಸ್ ಇದ್ದರೆ ಫಾಲ್ಸ್ ಆಗುತ್ತೆ. ಸೊ ನಾಟ್ ಅನ್ನೋದು ಟ್ರೂ ಇದ್ದರೆ ಫಾಲ್ಸ್ ಇದ್ದರೆ ಟ್ರೂ ಆಗುತ್ತೆ. ಇವಾಗ ಕಂಡೀಷನಲ್ ಟರ್ನರಿ ಆಪರೇಟರ್, ಕ್ವಶನ್ ಮಾರ್ಕ್ ವಿತ್ ಕಾಲನ್. ಸೊ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಕಂಡೀಷನ್ ಇದೆ, ಅದಾದಮೇಲೆ ಕ್ವಶನ್ ಮಾರ್ಕು, ಮತ್ತು ಒಂದು ವೇಳೆ ಟ್ರೂ ಆದರೆ ಏನು ಬರಬೇಕು, ಒಂದು ವೇಳೆ ಫಾಲ್ಸ್ ಆದರೆ ಏನು ಪ್ರಿಂಟ್ ಮಾಡಬೇಕು ಅಂತ ನೀವು ಬರೀಬೇಕು ಅಷ್ಟೇ. ಸೊ ಎಕ್ಸಾಂಪಲು ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು 7 ಅಂತ ತೊಗೊಂಡಿದ್ದೀವಿ. ಇವಾಗ ಸಿ ಈಸ್ ಈಕ್ವಲ್ ಟು ಕಂಡೀಷನ್ ಎ ಈಸ್ ಗ್ರೇಟರ್ ದೆನ್ ಬಿ ಆದರೆ ಮಾತ್ರ ಏನ ಪ್ರಿಂಟ್ ಮಾಡು, ಇಲ್ಲಾಂದರೆ ಬಿನ ಪ್ರಿಂಟ್ ಮಾಡು. ಇಲ್ಲಿ ಎ ಅನ್ನೋದು ಗ್ರೇಟರ್ ದೆನ್ ಬಿನ, ಇಲ್ಲ ತಾನೆ ಫಾಲ್ಸ್. ಸೊ ಇದು ಆ್ಯಕ್ಚುಲಿ ಬಿನ ಪ್ರಿಂಟ್ ಮಾಡುತ್ತೆ. ಬಿ ವ್ಯಾಲ್ಯೂ ಎಷ್ಟು 7 ಅನ್ನೋದು ಸಿ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಸಿ ಈಸ್ ಈಕ್ವಲ್ ಟು 7 ಆಗುತ್ತೆ ಅಷ್ಟೇ. ಇವಾಗ ಕಾಮಾ ಆಪರೇಟರ್. ಸೊ ಕಾಮಾ ಆಪರೇಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್ನ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಕಾಮಾ ಆಪರೇಟರ್ ಯೂಸ್ ಮಾಡ್ತೀವಿ. ಲೈಕ್ ಎ ಈಸ್ ಈಕ್ವಲ್ ಟು ಬಿ ಈಕ್ವಲ್ ಟು 3 ಪ್ಲಸ್, ಸೊ ಇಲ್ಲಿ 2 ವ್ಯಾಲ್ಯೂಸ್ ಇದೆ, ಪಿ ಈಸ್ ಈಕ್ವಲ್ ಟು 3 ಐತೆ, ಬಿ ಪ್ಲಸ್ 2 ಐತೆ. ಸೊ 3, 5 ಬರ್ತದೆ. ಸೊ ಇದು ಎರಡರಲ್ಲಿ ಒಂದು ವ್ಯಾಲ್ಯೂನ ಮಾತ್ರ ತೊಗೊಳುತ್ತೆ, ಅದು ಆ್ಯಕ್ಚುಲಿ 5 ತೊಗೊಳುತ್ತೆ. ಸೊ ಈಕ್ವಲ್ ಟು 5 ಆಗ್ತದೆ. ಮತ್ತು ಬಿಟ್ ವೈಸ್ ಆಪ್ರೇಟರ್ಸ್. ಸೊ ಬಿಟ್ ವೈಸ್ ಅಂದರೆ ನಾರ್ಮಲ್ ಆ್ಯಂಡ್, ಆರ್, ಬಿಟ್ ವೈಸ್ ಎಕ್ಸ್ ಆರ್ ಆಗಿರ್ಬೋದು, ಬಿಟ್ ವೈಸ್ ನಾಟು, ಲೆಫ್ಟ್ ಶಿಫ್ಟು, ರೈಟ್ ಶಿಫ್ಟ್ನ ಯೂಸ್ ಮಾಡ್ತೀವಿ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟು. ಈ ಟೇಬಲ್ ನೋಡ್ಕೊಳ್ಳಿ, ಮತ್ತು ನಾವು ಯಾವಾಗ ಕೋಡ್ ಬರೀತೀವಿ ಅವಾಗ ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ಇವಾಗ ಟೈಪ್ ಕಾಸ್ಟಿಂಗ್. ವಾಟ್ ಈಸ್ ಮೀನ್ ಬೈ ಟೈಪ್ ಕಾಸ್ಟಿಂಗ್? ಸೊ ಟೈಪ್ ಕಾಸ್ಟಿಂಗ್ ಅಂದರೆ ಚೇಂಜಿಂಗ್ ಒನ್ ಟೈಪ್ ಆಫ್ ಡೇಟಾ ಇಂಟು ಅನದರ್ ಟೈಪ್ ಆಫ್ ಡೇಟಾ. ಲೈಕ್ ಇಂಟ್ ಇರೋದು ಫ್ಲೋಟ್ಗೆ, ಫ್ಲೋಟ್ ಇರೋದು ಇಂಟ್ಗೆ ನಾವು ಕನ್ವರ್ಟ್ ಮಾಡ್ತೀವಲ್ಲ ಟೈಪ್ ಆಫ್ ಡೇಟಾನ. ಸೊ ದಟ್ ಈಸ್ ಕಾಲ್ಡ್ ಟೈಪ್ ಕಾಸ್ಟಿಂಗ್ ಅಂತ ಕರಿತೀವಿ. ನಾರ್ಮಲ್ ಆಗಿ ಸಿ ಅಲ್ಲಾದರೆ ಪೆರಾಂಥಿಸಿಸ್ ಒಳಗಡೆ ನ್ಯೂ ಟೈಪ್ ಆಗಿ ಮತ್ತೆ ಎಕ್ಸ್ಪ್ರೆಷನ್ ಬರೀತಿದ್ವಿ. ಬಟ್ ಇನ್ ಸಿ ಪ್ಲಸ್ ಪ್ಲಸ್ ನಾವು ನ್ಯೂ ಟೈಪ್ ಬರೆದ್ಬಿಟ್ಟು ಮತ್ತೆ ಎಕ್ಸ್ಪ್ರೆಷನ್ ಪೆರಾಂಥಿಸಿಸ್ ಒಳಗಡೆ ಎಕ್ಸ್ಪ್ರೆಷನ್ನ ಬರೀತೀವಿ. ಲೈಕ್ ಎಕ್ಸಾಂಪಲ್ ಎಫ್ ಫ್ಲೋಟ್ ಎಫ್ ಇಸ್ ಈಕ್ವಲ್ ಟು 3.14 ಎಫ್ ಅಂತ ತೊಗೊಂಡಿದ್ದೀವಿ. ಮತ್ತು ಇದನ್ನು ಯಾವ ರೀತಿ ಇಂಟಿಗೆ ಚೇಂಜ್ ಮಾಡಬೇಕು ಅಂದರೆ ಇನ್ ಸಿ ಅಲ್ಲಾದರೆ ಇಂಟ್ ಪೆರಾಂಥಿಸಿಸ್ ಒಳಗಡೆ ಇಂಟ್ ಹಾಕಿ ಇಂಟು ಎಫ್ ಅಂತ ಹಾಕ್ತಿದ್ವಿ. ಬಟ್ ಇನ್ ಸಿ ಪ್ಲಸ್ ಪ್ಲಸ್ ಆದರೆ ಇಂಟ್ ಆಫ್ ಎಫ್ ಅಂತ ಹಾಕ್ತೀವಿ. ಸೊ ದಿಸ್ ಈಸ್ ದ ಟೈಪ್ ಕಾಸ್ಟಿಂಗ್, ಚೇಂಜಿಂಗ್ ಒನ್ ಟೈಪ್ ಆಫ್ ಡೇಟಾ ಇಂಟು ಅನದರ್ ಟೈಪ್ ಆಫ್ ಡೇಟಾ. ಸೊ ಇಲ್ಲಿ ಫ್ಲೋಟ್ನ ಇಂಟಿಗಾಗಿ ಕನ್ವರ್ಟ್ ಮಾಡಿದ್ದೀವಿ. ಇವಾಗ ಸೈಜ್ ಆಫ್ ಆಪರೇಟರ್. ಸೊ ಸೈಜ್ ಆಫ್ ಆಪರೇಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ನೋ ದ ಸೈಜ್ ಆಫ್ ಸ್ಪೆಸಿಫಿಕ್ ವಾಟ್ ಈಸ್ ಸ್ಪೆಸಿಫಿಕ್ ಟೈಪ್. ಓಕೆನಾ, ಸ್ಪೆಸಿಫಿಕ್ ಸೈಜ್ನ ತಿಳ್ಕೊಬೋದು ಇನ್ ಬೈಟ್ಸಲ್ಲಿ. ಲೈಕ್ ಇವಾಗ ಸೈಜ್ ಆಫ್ ಕ್ಯಾರ್ ಅಂದರೆ ಅದು ಆ್ಯಕ್ಚುಲಿ 1 ಬೈಟು. ಸೊ 1 ಬೈಟ್ ಅಂತ ತೋರಿಸ್ತದೆ. ಸೈಜ್ ಆಫ್ ಇಂಟ್ ಅಂದರೆ ಇದು ಆ್ಯಕ್ಚುಲಿ 4 ಬೈಟ್ಸು. ಸೊ ಈ 1 4 ಇದೆ, ಅದೆಲ್ಲ ಕೂಡ ಬೈಟ್ಸಲ್ಲಿ ತೋರಿಸುತ್ತೆ ಅಷ್ಟೇ ಸೈಜ್ ಆಫ್ ಆಪರೇಟರ್ ಅನ್ನೋದು. ಆ್ಯಂಡ್ ಫೈನಲಿ ಪ್ರಿಸಿಡೆನ್ಸ್ ಆ್ಯಂಡ್ ಗ್ರೂಪಿಂಗ್. ಸೊ ಪ್ರಿಸಿಡೆನ್ಸ್ ಆ್ಯಂಡ್ ಗ್ರೂಪಿಂಗ್ ಏನಕ್ಕೆ ಹೆಲ್ಪ್ ಆಗುತ್ತಪ್ಪ ಅಂದರೆ ಒಂದು ಎಕ್ಸ್ಪ್ರೆಷನ್ ತಗೋ, ಆ ಎಕ್ಸ್ಪ್ರೆಷನ್ಸಲ್ಲಿ ಒಂದೇ ಆಪ್ರೇಟರ್ ಇಲ್ಲ, ಲೈಕ್ 2 or 3 ಆಪ್ರೇಷನ್ಸ್ ಇರುತ್ತೆ. ಸ್ಟಾರು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಲಾಜಿಕಲ್ ಆ್ಯಂಡ್ ಲಾಜಿಕಲ್ ಇದೆ ಅಂತ ಅನ್ಕೋ. ಸೊ ಫಸ್ಟ್ ನೀನು ಯಾವ್ದು ಮಾಡ್ತೀಯಲ್ಲ, ಸೊ ಅದಕ್ಕೆ ಅಕಾರ್ಡಿಂಗ್ ಟು ಪ್ರಿಸಿಡೆನ್ಸ್ ಇದು ಗ್ರೂಪ್ ಮಾಡಿ ನಾವು ಗ್ರೂಪ್ ಮಾಡಿದ್ರೆ ಇದು ಆ್ಯಕ್ಚುಲಿ ಕರೆಕ್ಟಾಗಿ ಪರ್ಫಾರ್ಮ್ ಮಾಡುತ್ತೆ. ಲೈಕ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 5+7 ಮಾಡ್ಯುಲಸ್ 2 ಅಂತ ತೊಗೊಂಡಿದ್ದೀವಿ. ಸೊ ಇಲ್ಲಿ ಪ್ರಿಸಿಡೆನ್ಸು ಮಾಡ್ಯುಲಸ್ಗೆ ಜಾಸ್ತಿ ಇದೆ ಟು ಕಂಪೇರ್ ಟು ಪ್ಲಸ್ಸು. ಸೊ ಅದರಿಂದ ಫಸ್ಟು 7 ಮಾಡ್ಯುಲಸ್ 2 ಮಾಡುತ್ತೆ, ಮತ್ತೆ ಅಡಿಷನ್ ಮಾಡುತ್ತೆ. ಸೊ ಇವಾಗ 7 ಮಾಡ್ಯುಲಸ್ 2 ಮಾಡುತ್ತೋ ರಿಮೈಂಡರ್ ಆ್ಯಕ್ಚುಲಿ 1 ಬರುತ್ತೆ. ಸೊ 5+1 ಅಂದರೆ 6 ಆಗುತ್ತೆ. ಅದೇ ಯಾವಾಗ ನಾವು ಪೆರಾಂಥಿಸಿಸ್ ಒಳಗಡೆ ಪ್ಲಸ್ನ ಹಾಕ್ತೀವಿ, ಸೊ ಅವಾಗ ಪೆರಾಂಥಿಸಿಸ್ಗೆ ಪ್ರೆಸಿಡೆನ್ಸ್ ಜಾಸ್ತಿ ಟು ಕಂಪೇರ್ ಮಾಡ್ಯುಲಸ್ಸು. ಸೊ ಫಸ್ಟು ಅಡಿಷನ್ ಮಾಡಿ ಮತ್ತೆ ಮಾಡ್ಯುಲಸ್ ಮಾಡುತ್ತೆ. ಲೈಕ್ ಎ ಇಸ್ ಈಕ್ವಲ್ ಟು ಪೆರಾಂಥಿಸಿಸ್ ಒಳಗಡೆ 5+7 ತೊಗೊಂಡಿದ್ವಿ, ಮಾಡ್ಯುಲಸ್ ಆಫ್ 2. ಸೊ ಪೆರಾಂಥಿಸಿಸ್ ಜಾಸ್ತಿ ಪ್ರೆಸಿಡೆನ್ಸ್ ಇರೋದ್ರಿಂದ 5+7 ವಿಚ್ ಈಸ್ ಈಕ್ವಲ್ ಟು 12 ಆಗುತ್ತೆ. ಸೊ 12 ಮಾಡ್ಯುಲಸ್ 2 ಅಂತ ಮಾಡಿದ್ರೆ ರಿಮೈಂಡರ್ ಆ್ಯಕ್ಚುಲಿ 0 ಬರುತ್ತೆ. ಸೊ ಈ ರೀತಿ ಪ್ರೆಸಿಡೆನ್ಸ್ ಆ್ಯಂಡ್ ಗ್ರೂಪಿಂಗ್ ಅನ್ನೋದು ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸ್ಟೆಂಟ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್ ಕಲ್ತ್ವಿ, ಮತ್ತು ಆಪ್ರೇಟರ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಆಪ್ರೇಟರ್ಸ್ನ ಕಲ್ತ್ವಿ. ಸೊ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.